ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ವಿಷ್ಣು ಸಹಸ್ರನಾಮದ 4ನೇ ಶ್ಲೋಕದಲ್ಲಿರುವ ಇನ್ನೊಂದು 3 ನಾಮಗಳ ಅರ್ಥವನ್ನು ತಿಳಿಯೋಣ ಸ್ನೇಹಿತರೆ. ಮೊದಲನೇದು ಸ್ಥಾನು. ಸ್ಥಾನು ಅಂದ್ರೆ ಏನು? ಚಲನ ಇಲ್ಲದೆ ಇರೋದು, ಒಂದು ಅಚೇತನವಾಗಿ ನಿಂತಿರೋದು, ಕಂಬದ ತರ ಇರತ್ತೆ, ಏನು ಚಲನ ಇರಲ್ಲ. ಮತ್ತೆ ಭಗವಂತನಿಗೆ ಸ್ಥಾನು ಅಂತ ಯಾಕೆ ಕರೀತಾರೆ ಅಂದ್ರೆ, ಭಗವಂತ ಎಲ್ಲಾ ಕಡೆನೂ ವ್ಯಾಪ್ತವಾಗ್ಬಿಟ್ಟಿದ್ದಾನೆ, 1 ಇಂಚಷ್ಟು ಕೂಡ ಜಾಗ ಇಲ್ಲ. ಸೊ ಭಗವಂತ ಏನ್ ಕದಲಬೇಕಾಗೇ ಇಲ್ಲ. ನಾವೇನಾದ್ರೂ ಯಾರೇ ಭಕ್ತರು ಕರೆದ್ರು ಕೂಡ ಪಕ್ಕದಲ್ಲೇ ಇರ್ತಾನೆ. ಪಕ್ಕದ 1 ಇಂಚು ಜಾಗ ಕೂಡ ಜಾಗ ಇಲ್ಲದೆ ಇರೋಷ್ಟು ಹತ್ತಿರದಲ್ಲಿ ಇರ್ತಾನೆ. ಹಾಗಾಗಿ ಏನು ಭಗವಂತ ಚಲನ ಮಾಡ್ಬೇಕಾಗೇ ಇಲ್ಲ, ತಿರುಗಬೇಕಾಗ ಕೂಡ ಇಲ್ಲ. ಹಾಗಾಗಿ ಭಗವಂತನನ್ನ ಸ್ಥಾನು ಅಂತಾರೆ. ಇನ್ನೊಂದು ಹೆಸರು, ಇನ್ನೊಂದು ಅರ್ಥ ಏನು ಅಂದ್ರೆ, ಒಂದು ಸತಿ ನಾವು ಭಗವಂತನ ಅನುಗ್ರಹ ಪಡೆದು ಬಿಟ್ವಿ ಅಂದ್ರೆ ಇನ್ನ ಅದ್ರಲ್ಲಿ ಏನು ಚೇಂಜ್ ಇರಲ್ಲ. ಭಗವಂತ ಯಾವತ್ತಿಗೂ ಚೇಂಜ್ ಆಗಲ್ಲ. ತನ್ನ ಅನುಗ್ರಹವನ್ನು ಹಾಗೇ ನಮ್ಮ ಮೇಲೆ ಇಟ್ಟಿರ್ತಾನೆ. ಹಾಗಾಗಿ ಕೂಡ ಭಗವಂತನನ್ನು ಸ್ಥಾನು ಅಂತಾರೆ. 4ವ ಶ್ಲೋಕದಲ್ಲಿರುವ ಇನ್ನೊಂದು ನಾಮ ಭೂತಾದಿ. ಭೂತಾದಿ ಅಂದ್ರೆ, ಭೂತಗಳು ಅಂದ್ರೆ ನಾವು ಯಾರಿಗ ಪ್ರಾಣ ಇದೆಯೋ ಅವರೆಲ್ಲ ಭೂತಗಳು. ಆದಿ ಅಂದ್ರೆ ಮೊದಲನೇ ಹುಟ್ಟಿರೋದು. ಸೊ ಯಾರು ಎಲ್ಲರ ತನ್ನ ಫಸ್ಟ್ ಹುಟ್ಟಿರೋರು ಯಾರು ಅಂದ್ರೆ ಹುಟ್ಟೇ ಇಲ್ಲದ ಪರಮಾತ್ಮ. ಯಾಕೆ ಅಂದ್ರೆ ಪ್ರಳಯ ಕಾಲದಲ್ಲೂ ಇರ್ತಾನೆ, ಸೃಷ್ಟಿನಲ್ಲೂ ಇರ್ತಾನೆ, ಪ್ರಳಯ ಮಾಡೋವಾಗೂ ಇರ್ತಾನೆ. ಸೊ ಫುಲ್ ಕಂಟಿನ್ಯೂಸ್ ಆಗಿ ಆ ಸರ್ಕಲ್ ಅಲ್ಲಿ ಯಾವ ಸಮಯದಲ್ಲಾದ್ರೂ ಇರ್ತಾನೆ. ಸೃಷ್ಟಿ ಫಸ್ಟ್ ಆರಂಭ ಆಗಿದ್ದಲ್ಲಿ ಭಗವಂತನೇ ಇರ್ತಾನೆ. ಹಾಗಾಗಿ ಭಗವಂತನಿಗೆ ಭೂತಾದಿ ಅಂತಾರೆ. ಇನ್ನೊಂದು ನಾಮ ನಿಧಿರವ್ಯಯ. ಅಂದ್ರೆ ನಿಧಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಒಂಥರ ಸಂಪದ. ಹೋಲ್ಸೇಲ್ ಅಲ್ಲಿ ಒಂದೇ ಕಡೆ ಸಿಕ್ಕಾಪಟ್ಟೆ ಇದ್ಬಿಟ್ರೆ ನಿಧಿ ಸಿಕ್ಕಿದೆ ಅಂತೀವಿ, ಆ ತರ ನಿಧಿ. ಅವ್ಯಯ ಅಂದ್ರೆ ನಾಶ ಆಗದೆ ಇರೋದು. ಭಗವಂತನೇ ಕೃಪೆ ಅನ್ನೋದು, ಭಗವಂತನ ಅನುಗ್ರಹ ಅನ್ನೋದು, ಭಗವಂತ ಅನ್ನೋದು ಅವ್ಯಯ, ನಾಶ ಆಗದೆ ಇರೋದು ಆ ಅನುಗ್ರಹ ಅನ್ನೋದು. ಹಾಗಾಗಿ ಭಗವಂತನನ್ನ ನಿಧಿರವ್ಯಯ ಅಂತಾರೆ. ಭಗವಂತನ ಈ ನಾಮಗಳ ಅರ್ಥಗಳು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದಿಷ್ಟು ನಾಮಗಳ ಅರ್ಥಗಳನ್ನು ತಿಳಿಯೋಣ. ಶ್ರೀ ಕೃಷ್ಣಾರ್ಪಣಮಸ್ತು.